ಅದು ಅಕ್ಟೋಬರ್ ತಿಂಗಳು 1793. ಸ್ಥಳ ಪುಣೆಯ ಸಮೀಪದ ಒಂದು ಸಣ್ಣ ಹಳ್ಳಿ. ಇಡೀ ಜಗತ್ತಿನ ವೈದ್ಯಕೀಯ ಲೋಕದ ಇತಿಹಾಸವೇ ಬದಲಾಗಲಿರುವ ಕ್ಷಣವಾಗಿತ್ತು. ಒಬ್ಬ ಸಾಮಾನ್ಯ ಭಾರತೀಯ ವೈದ್ಯ, ಅದರಲ್ಲೂ ಒಬ್ಬ ಕುಂಬಾರ, ತನ್ನ ಕೈಯಲ್ಲಿರುವ ಚೂಪಾದ ಚಾಕುವಿನಿಂದ ಎದುರಿಗೆ ಕುಳಿತ ವ್ಯಕ್ತಿಯ ಹಣೆಯ ಚರ್ಮವನ್ನ ನಾಜೂಕಾಗಿ ಕತ್ತರಿಸುತ್ತಿದ್ದ. ಬಳಿಕ ಅದನ್ನ ನಿಧಾನಕ್ಕೆ ಮೂಗಿನ ಕಡೆಗೆ ಒತ್ತಿ ಜೋಡಿಸುತ್ತಿದ್ದ. ಅಂದ ಹಾಗೆ ಮೂಗಿನ ಶಸ್ತ್ರ ಚಿಕಿತ್ಸೆ ಮಾಡಿಸಿಕೊಳ್ತಿದ್ದವನ ಹೆಸರು ಕೋವಾಸ್ಜಿ. ಮತ್ತೊಂದು ಕಡೆ ಆ ಗುಡಿಸಲಿನ ಮೂಲೆಯಲ್ಲಿ ಇಬ್ಬರು ಘಟಾನುಘಟಿ ಬ್ರಿಟಿಷ್ ವೈದ್ಯರು ಥಾಮಸ್ ಕ್ರೂಸೋ ಮತ್ತು ಜೇಮ್ಸ್ ಫಿಡ್ಲೆ ಈ ಅಚ್ಚರಿಯನ್ನ ನೋಡುತ್ತಾ ದಂಗಾಗಿ ನಿಂತಿದ್ರು. ಆ ಕುಂಬಾರ ವೈದ್ಯ ತನ್ನ ಕೈಚಳಕದಿಂದ ಕತ್ತರಿಸಿದ ಹಣೆಯ ಚರ್ಮವನ್ನ ಪೂರ್ಣವಾಗಿ ಬೇರ್ಪಡಿಸದೆ ಅದನ್ನೊಂದು ಪಟ್ಟಿಯಂತೆ ಕೆಳಕ್ಕೆ ಎಳೆದು ಕೋವಾಸ್ಜಿಯ ಹೊಸ ಮೂಗಿನ ಆಕಾರಕ್ಕೆ ಸರಿಯಾಗಿ ಹೊಲಿದು ಬಿಟ್ಟಿದ್ದ. ಶಸ್ತ್ರಚಿಕಿತ್ಸೆ ಮುಗಿದ ಮೇಲೆ ಆ ಜಾಗಕ್ಕೆ ಗಿಡಮೂಲಿಕೆಗಳ ಲೇಪನವನ್ನಷ್ಟೇ ಹಚ್ಚಲಾಗಿತ್ತು. ಈ ಅದ್ಭುತವನ್ನ ಕಣ್ಣಾರೆ ಕಂಡ ಬ್ರಿಟಿಷ್ ವೈದ್ಯರಾದ ಥಾಮಸ್ ಕ್ರೂಸೋ ಮತ್ತು ಜೇಮ್ಸ್ ಫಿಡ್ಲೆಗೆ ತಮ್ಮ ಕಣ್ಣನ್ನೇ ನಂಬಲಾಗಲಿಲ್ಲ. ಯಾಕಂದ್ರೆ ಆ ಕಾಲಕ್ಕೆ ಯುರೋಪಿನ ವೈದ್ಯರು ಈ ಪ್ಲಾಸ್ಟಿಕ್ ಸರ್ಜರಿಯ ಕಲ್ಪನೆಯನ್ನೇ ಹೊಂದಿರಲಿಲ್ಲ. ಅಂದು ನಡೆದ ಆ ಒಂದು ಘಟನೆಯಿಂದಾಗಿ ಇಂದು ಭಾರತವನ್ನ ಪ್ಲಾಸ್ಟಿಕ್ ಸರ್ಜರಿಯ ತವರು ಅಂತ ಇಡೀ ಜಗತ್ತು ಒಪ್ಪಿಕೊಳ್ಳುವಂತಾಯಿತು.